ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಸಮಾಜಶಾಸ್ತ್ರ ಕೋರ್ಸ್ 3ರಲ್ಲಿ ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ. ಇದರಲ್ಲಿ ಬ್ಲಾಕ್ 3ರಲ್ಲಿರುವಂತಹ ನಗರದ ಗುಣಲಕ್ಷಣಗಳು ಮತ್ತು ನಗರದ ವಿಧಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಅದನ್ನು ನೀವು ನೋಡ್ಬೋದು. ಕಳೆದ ವರ್ಷದಲ್ಲಿ ಆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ನೋಡಿ, ವಿಭಾಗ B, ನಗರಗಳ ಗುಣಲಕ್ಷಣಗಳನ್ನು ವಿವರಿಸಿ ಎನ್ನುವಂಥದ್ದು. ಇದು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆದ್ದರಿಂದ ಇದನ್ನು ಸ್ಕಿಪ್ ಮಾಡಬೇಡಿ. ಪುಟ ಸಂಖ್ಯೆ 309ರಲ್ಲಿ ನಗರಗಳ ಗುಣಲಕ್ಷಣಗಳು ಮತ್ತು ನಗರಗಳ ವಿಧಗಳಿದೆ. ಈ ಎರಡನ್ನೂ ಕೂಡ ಸರಿಯಾಗಿ ಕಲಿತ್ಕೊಳ್ಳಿ. ನಾನು ಪಾಯಿಂಟ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಆ ಪಾಯಿಂಟ್ಸ್ಗಳನ್ನು ನಾನು ಹೇಳಿದ ತಕ್ಷಣ ಆ ಪಾಯಿಂಟ್ಸ್ಗಳನ್ನು ನೀವು ಕೂಡ ಹೇಳ್ಕೊಳ್ಳಿ. ಆಗ ಹೇಳಿದಾಗ ಅದು ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲಿಗೆ ನಗರದ ಗುಣಲಕ್ಷಣಗಳನ್ನು ನೋಡುವ. ನಗರದ ಗುಣಲಕ್ಷಣಗಳಲ್ಲಿ ಇಲ್ಲಿಂದ ಬರ್ತದೆ ನೋಡಿ, ಪುಟ ಸಂಖ್ಯೆ 312ರಿಂದ ಗುಣಲಕ್ಷಣಗಳು ಆರಂಭವಾಗುವಂಥದ್ದು. ಇಲ್ಲಿ ವ್ಯಾಖ್ಯಾನಗಳಿರುವಂಥದ್ದು. ಮೊದಲಿಗೆ ನಗರ ಅಂದರೆ ಏನು ಎನ್ನುವಂಥದ್ದು ಗೊತ್ತಾಗಬೇಕು ನಮಗೆ. ನಗರ ಎನ್ನುವಂಥದ್ದು ಹೆಚ್ಚಿನ ಜನಸಂಖ್ಯೆಯ ಪ್ರಮಾಣ ಒಟ್ಟಾರೆ ಸಂಖ್ಯೆಯಿಂದ ಹೆಚ್ಚಿರುವಂಥದ್ದು. ಜನಸಂಖ್ಯೆಯ ಪ್ರಮಾಣವು ಹೆಚ್ಚಾಗಿ ಇರುವಂತಹ ಪ್ರದೇಶವೇ ಅದು ನಗರ ಪ್ರದೇಶವಾಗಿರುವಂಥದ್ದು. ಐತಿಹಾಸಿಕ ಕಾಲದಿಂದಲೂ ಕೂಡ ನಗರಗಳು ಸ್ವಾವಲಂಬಿಗಳಾಗಿದ್ದು ಜನರು ವಾಸಿಸುವ ಗ್ರಾಮೀಣ ಪ್ರದೇಶಗಳ ಗುಣಗಳನ್ನು ಹೊಂದಿದ್ದವು. ಸಣ್ಣ ಪ್ರಮಾಣದ ಅಲ್ಪಸಂಖ್ಯಾತ ಜನಸಂಖ್ಯೆ ಮಾತ್ರ ನಗರಗಳಲ್ಲಿ ವಾಸಿಸುತ್ತಿದ್ದರು. ನಗರಗಳ ನಡುವಿನ ಸಂಪರ್ಕ ಮತ್ತು ವಲಸೆಯು ಸಣ್ಣ ಪ್ರಮಾಣದ ಜನರಲ್ಲಿ ಮಾತ್ರ ಕಂಡುಬರುತ್ತಿತ್ತು. ಪ್ರಯಾಣವು ಕೆಲವು ಜನರಿಗೆ ಮಾತ್ರ ಸೀಮಿತವಾಗಿದ್ದರೂ ಯೋಧರು, ವ್ಯಾಪಾರಿಗಳು ಮತ್ತು ಇತರರಿಗೆ ದೂರಕ್ಕೆ ಹೋಗಬೇಕಾದ ಅವಶ್ಯಕತೆ ಇತ್ತು. ಪ್ರಯಾಣವು ಸುರಕ್ಷಿತವಲ್ಲ ಮತ್ತು ದುಷ್ಪರಿಣಾಮ ಬೀರುವಂತಹದು ಎಂಬುದು ಅನೇಕ ಕಾರಣಗಳಿಂದ ಸಾಬೀತಾಗಿದೆ. ಇನ್ನು ನಗರದ ಬಗೆಗೆ ವ್ಯಾಖ್ಯಾನವನ್ನು ನೋಡಿದರೆ, ಕಾನೂನಾತ್ಮಕವಾಗಿ ನೋಡಿದರೆ ನಗರ ಪ್ರದೇಶವನ್ನು ಸಿಟಿ ಎಂದು ಕರೆಯಬಹುದು. ಕೆಲವು ಸಮಾಜಶಾಸ್ತ್ರಜ್ಞರ ಪ್ರಕಾರ ಕೆಲವು ಕಾನೂನಾತ್ಮಕ ಅಧಿಕಾರವುಳ್ಳ ಸಂಖ್ಯೆಯು ಘೋಷಣೆ ಮಾಡುವುದರ ಅಥವಾ ಚಾರ್ಟರ್ ಮೂಲಕ ಪರಿಗಣಿಸುವುದು. ಹೀಗಾಗಿ ನಗರವು ಭೌಗೋಳಿಕ ಪ್ರದೇಶವನ್ನು ಕಾನೂನಿನ ಮೂಲಕ ಮಾನ್ಯತೆ ನೀಡುವುದು. ಇದರಲ್ಲಿ ಮುನ್ಸಿಪಲ್ ಸರ್ಕಾರ ಅಥವಾ ನಗರ ಪಾಲಿಕೆ ಪಾತ್ರವಿರುವಂಥದ್ದು ಕಾಣ್ಬೋದು. ಇದನ್ನು ವ್ಯಾಖ್ಯೆಯಾಗಿ ನೀವು ತಗೊಳ್ಳಿ. ನಗರ ಸಮಾಜಶಾಸ್ತ್ರ ಅಥವಾ ನಗರ ಎನ್ನುವಂಥದ್ದು ಭೌಗೋಳಿಕ ಪ್ರದೇಶವನ್ನು ಕಾನೂನಿನ ಮೂಲಕ ಮಾನ್ಯತೆಯನ್ನು ನೀಡುವುದು. ನಗರ ಪ್ರದೇಶವನ್ನು ಸಿಟಿ ಎಂದು ಗುರುತಿಸಲಾಗುವುದು, ಕರೆಯಲಾಗುವುದು ಎನ್ನುವಂಥದ್ದು ಬರ್ಕೊಳ್ಳಿ. ಇನ್ನು ನಗರದ ಗುಣಲಕ್ಷಣಗಳನ್ನು ತಿಳಿತಾ ಹೋಗುವ. ನಾನು ಮೊದಲಿಗೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ. ನಗರ ಅಂತ ಹೇಳಿದ ತಕ್ಷಣ ದೊಡ್ಡದಾದ ಗಾತ್ರ, ಸಾಮಾಜಿಕ ಬಹುರೂಪತೆ, ಅತಿಯಾದ ಅವಲಂಬನೆ, ವೃತ್ತಿಗಳ ಪ್ರಾವೀಣ್ಯತೆ, ಅನುಸಂಗಿಕ ಸಂಬಂಧಗಳು, ಅಪರಿಚಿತತ್ವ, ಸಾಮುದಾಯಿಕ ಮನೋಭಾವದ ಕೊರತೆ, ವರ್ಗ ವ್ಯವಸ್ಥೆ, ಸ್ವಯಂ ಸೇವಾ ಸಂಘಗಳು, ಸ್ಥಳ ಪ್ರತ್ಯೇಕೀಕರಣ, ಅನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ, ನಾಗರಿಕ ಪ್ರಜ್ಞೆ, ದುರ್ಬಲ ಮೂಲಭೂತ ಸಂಸ್ಥೆಗಳು, ಹೆಚ್ಚಾಗುತ್ತಿರುವ ಅಪರಾಧದ ಪ್ರಮಾಣ, ಸಾಮಾಜಿಕ ಬದಲಾವಣೆಯ ಕೇಂದ್ರ. 15 ಪಾಯಿಂಟ್ಸ್ ಕಾಣ್ಬೋದು. ನಾವು ನಗರ ಗುಣಲಕ್ಷಣಗಳನ್ನು ನೋಡಿದಾಗ 15 ಪಾಯಿಂಟ್ಸ್ಗಳು. ಈ ಪಾಯಿಂಟ್ಸ್ಗಳನ್ನು ನಾನು ವಿವರಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ನಗರದ ಗುಣಲಕ್ಷಣಗಳು ಮತ್ತು ನಗರ ನಿವಾಸಿಗಳ ವಿಶಿಷ್ಟ ಗುಣಲಕ್ಷಣಗಳ ಆಧಾರದ ಮೇಲೆ ಅರ್ಥವನ್ನು ನಾವು ಮಾಡಿಕೊಳ್ಳಬಹುದು. ನಗರಗಳ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಅದರ ಸ್ವರೂಪ ಏನಿದೆ, ಅದರ ಲಕ್ಷಣಗಳೇನಿದೆ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಸಮಾಜಶಾಸ್ತ್ರಜ್ಞರು ಹೇಳಿರುವಂತೆ ನಗರವೆಂದರೆ ಒಂದು ವಿಶಿಷ್ಟವಾದ ಮಾನವ ಸಮಾಜದ ಬಗೆ ಎಂದು ಪರಿಗಣಿಸಲಾಗಿರುವಂಥದ್ದು. ಸಮಾಜಶಾಸ್ತ್ರದಲ್ಲಿ ನಗರದ
ಲಕ್ಷಣಗಳು ಈ ರೀತಿಯಾಗಿರುವಂಥದ್ದು. ದೊಡ್ಡದಾದ ಗಾತ್ರ ಅಂದರೆ ನಗರದ ಗಾತ್ರ ಮತ್ತು ಜನಸಾಂದ್ರತೆಯು ದೊಡ್ಡದಾಗಿರುವಂಥದ್ದು. ಇಲ್ಲಿ ಗ್ರಾಮ, ಪಟ್ಟಣ ಮತ್ತು ನಗರಗಳಿಗಿರುವ ವ್ಯತ್ಯಾಸವೆಂದರೆ ಜನಸಂಖ್ಯೆಯಲ್ಲಿ ಹೆಚ್ಚಳ. ಇಂದು ದೊಡ್ಡ ನಗರಗಳಲ್ಲಿ ಏನಾಗಿರ್ತದೆ, ಜಾಸ್ತಿ ಜನಸಂಖ್ಯೆ ಇರುವಂಥದ್ದನ್ನು ಕಾಣ್ಬೋದು. ಒಂದು ನಗರವು ನಿರಂತರವಾಗಿ ಕೇವಲ ಆಂತರಿಕ ಜನಸಂಖ್ಯೆಯ ಬೆಳವಣಿಗೆಯಿಂದ ಮಾತ್ರವೇ ಅಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಅದರ ಆ ಒಂದು ಪ್ರದೇಶವು ಕೂಡ ಹೆಚ್ಚಾಗ್ತಾ ಇದೆ. ವಲಸೆಯಿಂದ ನಗರವು ಅವಕಾಶಗಳು ಮತ್ತು ಜನರ ಆಕರ್ಷಣೆಯ ಸಂಕೇತವಾಗಿರುವಂಥದ್ದನ್ನು ಕಾಣ್ಬೋದು. ಮೊದಲನೇದಾಗಿ ದೊಡ್ಡದಾದ ಗಾತ್ರ. ಈಗ ನಗರ ಅಂತ ಹೇಳಿದ ಕೂಡಲೇ ದೊಡ್ಡದಾಗಿದೆ ಎನ್ನುವಂಥ ಒಂದು ಕಲ್ಪನೆ ನಮಗೆ ಬರ್ತದಲ್ವ. ಅದೇ ರೀತಿ ಮೊದಲನೇ ಪಾಯಿಂಟ್ ದೊಡ್ಡದಾದ ಗಾತ್ರ. 2 ಸಾಮಾಜಿಕ ಬಹುರೂಪತೆ. ನಾವು ಈ ಸಮಾಜದಲ್ಲಿ ಬೇರೆ ಬೇರೆ ಬಹುರೂಪತೆಗಳನ್ನು ಕಾಣ್ಬೋದು. ಅಂದರೆ ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಭಾಷೆಗಳನ್ನಾಡುವಂತಹ ಜನರು, ಬೇರೆ ಬೇರೆ ಸಂಸ್ಕೃತಿ, ಧರ್ಮ, ಆಚರಣೆ, ಪದ್ಧತಿ, ರೀತಿ, ನೀತಿ, ಉಡುಗೆ ತೊಡುಗೆ ಎಲ್ಲದರಲ್ಲೂ ಕೂಡ ನಾವು ಬಹುರೂಪತೆಯನ್ನು ಕಾಣ್ಬೋದು. ಇಲ್ಲಿ ನಗರದ ಗುಣಲಕ್ಷಣಗಳಲ್ಲಿ ಮೊದಲನೇ ಪಾಯಿಂಟ್ ದೊಡ್ಡದಾದ ಗಾತ್ರ, 2ನೇದು ಸಾಮಾಜಿಕ ಬಹುರೂಪತೆ, 3 ಅತಿಯಾದ ಅಂತರವಲಂಬನೆ. ನಗರದ ಗುಣಲಕ್ಷಣಗಳಲ್ಲಿ ಒಂದು ಮುಖ್ಯವಾಗಿರುವಂತಹ ವಿಷಯ ಅಂದರೆ ನಗರವಾಸಿಗಳಲ್ಲಿ ಅತಿಯಾದ ಆಂತರಿಕ ಅವಲಂಬನೆ ಇರುವಂಥದ್ದು, ವಿಶೇಷ ಶ್ರಮ ವಿಭಜನೆ ಉಂಟಾಗ್ತದೆ. ಹೀಗಾಗಿ ಜನರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಏನೇ ವ್ಯತ್ಯಾಸಗಳಿದ್ದಾಗ್ಯೂ ಕೂಡ ಒಂದೇ ಕಡೆ ವಾಸಿಸ್ತಾರೆ ಮತ್ತು ತಮ್ಮ ಅಸ್ತಿತ್ವಕ್ಕಾಗಿ ಒಬ್ಬರ ಮೇಲೆ ಮತ್ತೊಬ್ಬರು ಅವಲಂಬಿಸುತ್ತಾರೆ. ಇದನ್ನೇ ಇಮಿಲಿ ಡರ್ಕಿಮ್ ಅವರು ಜೈವಿಕ ಐಕ್ಯಮತ್ಯ ಅಂತ ಹೇಳುವಂಥದ್ದು. ಅತಿಯಾದ ಅಂತರ ಅವಲಂಬನೆಯನ್ನು ಮಾಡಿಕೊಂಡಿದ್ದೇವೆ ಒಬ್ಬರಿಗೆ ಒಬ್ಬರು. ಅಂದರೆ ಒಂದು ಕಂಪನಿ ನಡೆಸಬೇಕಾದ್ರೆ ಅಲ್ಲಿ ಕೆಲಸದವರು, ಅಂದರೆ ಆ ಕಂಪನಿಗೆ ಕೆಲಸವನ್ನು ಮಾಡಲಿಕ್ಕೆ ತುಂಬ ಜನ ಎಂಪ್ಲಾಯಿಗಳು ಬೇಕು. ಅವರನ್ನವರು ಅವಲಂಬನೆ ಮಾಡಿರುವಂಥದ್ದು, ಒಬ್ಬರನ್ನೊಬ್ಬರು ಅವಲಂಬನೆ ಇಲ್ಲದೆ ಇಲ್ಲಿ ಏನೇ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅತಿಯಾದ ಅಂತರವಲಂಬನೆ ಮೊದಲನೇ ಪಾಯಿಂಟ್. ಆರಂಭದಿಂದ ಹೇಳ್ತಾ ಆ ಪಾಯಿಂಟ್ಸ್ಗಳನ್ನು ಜೊತೆ ಸೇರಿಸ್ತಾ ಹೋಗುವ. ದೊಡ್ಡದಾದ ಗಾತ್ರ, ಸಾಮಾಜಿಕ ಬಹುರೂಪತೆ, ಅತಿಯಾದ ಅಂತರವಲಂಬನೆ. 4ನೇ ಪಾಯಿಂಟ್ ವೃತ್ತಿಗಳ ಪ್ರಾವೀಣ್ಯತೆ. ವೃತ್ತಿಗಳ ಪ್ರಾವೀಣ್ಯತೆ. ನಗರಗಳಲ್ಲಿ ವಾಸಿಸುವ ಬಹುತೇಕ ಜನರು ಅವರ ವೃತ್ತಿಯಲ್ಲಿ ಅರ್ಹರಾಗಿರ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರು ಕೃಷಿಗೆ ಸಂಬಂಧಿಸಿದ ಉದ್ಯೋಗಗಳಲ್ಲಿ ನಿರತರಾಗಿರ್ತಾರೆ. ಅಂದರೆ ನಗರಗಳಲ್ಲಿ ವಾಸ ಮಾಡುವಂತಹ ಜನರು ಕೆಲಸದ ಸ್ವರೂಪವು ಬಹುಮುಖಿಯಾಗಿರ್ತದೆ. ಇದಕ್ಕೆ ಕಾರಣ ಅವರ ವಿದ್ಯಾರ್ಹತೆ ಮತ್ತು ಪ್ರಾವೀಣ್ಯತೆಯಿಂದಾಗಿ ನಗರಗಳಲ್ಲಿ ಕೆಲಸ ಕಂಡುಕೊಂಡಿದ್ದಾರೆ. ವೃತ್ತಿಗಳ ಪ್ರಾವೀಣ್ಯತೆ. ವೃತ್ತಿಯ ಪ್ರಾವೀಣ್ಯತೆಯನ್ನು ನೋಡಿದಾಗ ನಮಗೆ ನಗರಗಳಲ್ಲಿಯೂ ಕೂಡ ಕೆಲಸವನ್ನು ಮಾಡ್ತಾರೆ, ಅದೇ ರೀತಿ ಗ್ರಾಮಗಳಲ್ಲೂ ಕೂಡ ಕೆಲಸ ಮಾಡ್ತಾರೆ. ಹಳ್ಳಿಗಳಲ್ಲಿ ನೋಡಿದರೆ ನೀವು ವ್ಯವಸಾಯಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ. ನಗರ ಪ್ರದೇಶಗಳಲ್ಲಿ ಆಫೀಸ್ಗಳಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾ ಇರುವಂಥ ನೋಡ್ಬೋದು. ಇಲ್ಲಿ ವ್ಯತ್ಯಾಸ ಅಂದರೆ ವಿದ್ಯಾಭ್ಯಾಸ ಇರುವಂಥದ್ದು ಕಾಣ್ಬೋದು. ವಿದ್ಯಾಭ್ಯಾಸ ಇರುವಂಥದ್ದು, ಆ ವಿದ್ಯಾಭ್ಯಾಸದ ಅರ್ಹತೆ ಮೇಲೆ ಕೆಲಸಗಳನ್ನು ಮಾಡುವಂಥದ್ದು. ಇದು ವೃತ್ತಿಗಳ ಪ್ರಾವೀಣ್ಯತೆ. 1ನೇ ಪಾಯಿಂಟ್ ದೊಡ್ಡದಾದ ಗಾತ್ರ. ಜೊತೆಗೆ ಹೇಳಿ, ಪಾಯಿಂಟ್ಸ್ಗಳನ್ನು ಪದೇ ಪದೇ ಹೇಳ್ಕೊಳ್ಳಿ. ಈ ವಿಡಿಯೋವನ್ನು ನೀವು ಕೇಳ್ತಾ ಇದ್ದೀರಿ ಅಂತ ಅಂದರೆ ಅದರ ಜೊತೆಗೆ ಪಾಯಿಂಟ್ಸ್ಗಳನ್ನು ಹೇಳ್ಕೊಳ್ಳಿ. ಆ ವಿಡಿಯೋವನ್ನು ನೋಡಿ ಮುಗಿಬೇಕಾದ್ರೆ ನಿಮಗೆ ಪಾಯಿಂಟ್ಸ್ಗಳು ಸರಿಯಾಗಿ ಬರಬೇಕು. ಆ ವಿಡಿಯೋ ನೋಡಿ ಮುಗಿಬೇಕಾದ್ರೆ ಆ ಒಂದು ಪ್ರಶ್ನೆಯ ಉತ್ತರ ಬಾಯ್ಪಾಠ ಬಂದಿರಬೇಕು. ನಂತರದಲ್ಲಿ ಪುನಃ ನೋಡಬೇಕಾದ್ರೆ ನಿಮಗೆ ಸರಿಯಾಗಿ ನೆನಪಲ್ಲಿ ಉಳಿಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ. ಮೊದಲನೇ ಪಾಯಿಂಟ್ ನಗರದ ಗುಣಲಕ್ಷಣಗಳಲ್ಲಿ ದೊಡ್ಡದಾದ ಗಾತ್ರ, 2 ಸಾಮಾಜಿಕ ಬಹುರೂಪತೆ, 3 ಅತಿಯಾದ ಅಂತರವಲಂಬನೆ, 4 ವೃತ್ತಿಗಳ ಪ್ರಾವೀಣ್ಯತೆ, 5 ಅನುಸಂಗಿಕ ಸಂಬಂಧಗಳು. ಏನು ಅನುಸಂಗಿಕ ಸಂಬಂಧಗಳಂದರೆ ಅಲ್ಲಿ ಸಂಬಂಧಗಳು ತಾತ್ಕಾಲಿಕವಾಗಿರುವಂಥದ್ದು, ಶಾಶ್ವತ ಅಲ್ಲ. ಈಗ ನಮ್ಮ ತಂದೆ ತಾಯಿಯ ಸಂಬಂಧ, ಗಂಡ ಹೆಂಡತಿಯ ಸಂಬಂಧ, ಇದೆಲ್ಲ ಸಂಬಂಧ ಯಾವ ರೀತಿ ಇರುತ್ತದೆ ಹೇಳಿ? ಅದೊಂದು ಶಾಶ್ವತವಾಗಿರುವ ಸಂಬಂಧ. ಜೀವ ಇರುವ ತನಕ ಜೊತೆಗಿರುವಂಥದ್ದು, ಜೀವ ಇರುವ ತನಕ ಒಂದು ಸಂಬಂಧ ಗಟ್ಟಿಯಾಗಿರುವಂಥದ್ದು ಕಾಣ್ಬೋದು. ಆದರೆ ನಗರಗಳಲ್ಲಿ ಒಂದು ಗುಣಲಕ್ಷಣ ಅನುಸಂಗಿಕ ಸಂಬಂಧಗಳನ್ನು ಕಾಣ್ಬೋದು, ಅಂದರೆ ತಾತ್ಕಾಲಿಕ ಸಂಬಂಧಗಳನ್ನು ಕಾಣ್ಬೋದು ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ. ಅಂದರೆ ಒಂದು ಉದಾಹರಣೆಗೆ ಒಬ್ಬ ವ್ಯಾಪಾರಗಾರ ಮತ್ತು ಬಳಕೆದಾರ ನಡುವಿನ ಸಂಬಂಧ, ಒಬ್ಬ ವೈದ್ಯ ಮತ್ತು ರೋಗಿ ಅವನ ನಡುವಿನ ಸಂಬಂಧ,
ಸಂಬಂಧ. ಯಾವ ರೀತಿ ವೈದ್ಯ ಮತ್ತು ರೋಗಿಯ ನಡುವೆ ಒಂದು ಸಂಬಂಧ, ಅವನ ರೋಗ ವಾಸಿಯಾಗುವ ತನಕ ಅವರ ನಡುವೆ ಒಂದು ಸಂಬಂಧ ಇರುವಂಥದ್ದು. ಅದಾದ ನಂತರ ಅವರು ಯಾರು ನಾವು ಯಾರು ಎನ್ನುವಂಥ ರೀತಿಯಲ್ಲಿ ಸಂಬಂಧಗಳಿರುವಂಥದ್ದು. ಇಲ್ಲಿ ಅನುಸಂಗಿಕ ಸಂಬಂಧಗಳು ಎಂದರೆ ತಾತ್ಕಾಲಿಕ ಸ್ವರೂಪದ್ದಾಗಿರುತ್ತದೆ. 1 ದೊಡ್ಡದಾದ ಗಾತ್ರ, 2 ಸಾಮಾಜಿಕ ಬಹುರೂಪತೆ, 3 ಅತಿಯಾದ ಅಂತರವಲಂಬನೆ, 4 ವೃತ್ತಿಗಳ ಪ್ರಾವೀಣ್ಯತೆ, 5 ತಾತ್ಕಾಲಿಕ ಸಂಬಂಧಗಳು. ಅನುಸಂಗಿಕ ಸಂಬಂಧ ಅಂತ ನೆನಪಾಗ್ತಾ ಇಲ್ಲ ಅಂತಾದರೆ ತಾತ್ಕಾಲಿಕ ಸಂಬಂಧ ಅಂತ ಹಾಕಿ. ಅನುಸಂಗಿಕ ಸಂಬಂಧಗಳು. ಅಪರಿಚಿತತ್ವ. ನಗರಗಳಲ್ಲಿ ಏನು ಕಾಣ್ತಾ ಇದ್ದೇವೆ ಏನು ಕಾಣ್ತಾ ಇದ್ದೇವೆ ನಾವು? ಒಬ್ಬರಿಗೊಬ್ಬರು ಅಪರಿಚಿತರು. ಒಮ್ಮೆ ಪರಿಚಯ ಆದರೂ ಕೂಡ ಮರುದಿವಸ ಅಪರಿಚಿತರ ರೀತಿಯಲ್ಲಿರುವಂಥದ್ದು. ಅತೀ ಹೆಚ್ಚಿನ ಜನಸಂಖ್ಯೆ ಮತ್ತು ಅನುಸಂಗಿಕ ಸಂಬಂಧಗಳ ಮತ್ತೊಂದು ಫಲಿತಾಂಶ ಏನು ಹೇಳ್ತೇವೆ? ಅಪರಿಚಿತತ್ವ. ಹೆಚ್ಚಿನ ಜನರು ಒಬ್ಬರಿಗೊಬ್ಬರು ಅಪರಿಚಿತರು. ಬಸ್ ನಿಲ್ದಾಣದಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಸಿನಿಮಾ ಮಂದಿರ ಮುಂತಾದ ಕಡೆ ಗುಂಪಿನಲ್ಲಿ ಒಬ್ಬರು ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೇ ಇರಬಹುದು. ಈ ಕಾರಣದಿಂದಾಗಿ ವ್ಯಕ್ತಿಯೊಬ್ಬನು ಸುತ್ತಮುತ್ತ ಹೆಚ್ಚಿನ ಜನರಿದ್ದರೂ ಆತನಲ್ಲಿ ಏಕಾಂಗಿತನ ಕಾಣ್ತದೆ. ಸಾವಿರಾರು ಜನ ಇರ್ತೇವೆ, ನಾವು ಒಬ್ಬರೇ ನಿಂತ್ಕೊಂಡಿರ್ತೇವೆ ಅಥವಾ ಎಲ್ಲರೂ ನಿಂತ್ಕೊಂಡಿರ್ತಾರೆ, ನಮಗೆ ಯಾರನ್ನು ಕೂಡ ಪರಿಚಯ ಇರೋದಿಲ್ಲ. ಆವಾಗ ನಾವೇನಾಗ್ತೇವೆ? ಆಗ ನಾವು ಏಕಾಂಗಿಯಾಗಿ ಇರುವಂಥದ್ದು, ನನಗೆ ಯಾರೂ ಇಲ್ಲ ಅಂತ ಅನ್ನಿಸುವಂಥದ್ದು. ಅದರಿಂದ ಈ ಒಂದು ದೊಡ್ಡ ನಗರಗಳಲ್ಲಿ ಆತ್ಮಹತ್ಯೆ ಪ್ರಕರಣ ಹೆಚ್ಚಾಗಿರುವಂಥದ್ದು. ಅಪರಿಚಿತತ್ವವು ಕೆಲವೊಮ್ಮೆ ನೈತಿಕ ಅಧಪತನ ಮಾಡ್ತದೆ ಅಥವಾ ಅಪರಾಧ ಒಬ್ಬ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ಗುರುತಿಸಲಾಗದು. ಅಪರಿಚಿತತ್ವ ಮೊದಲನೇ ಪಾಯಿಂಟ್ಸಿಂದ ಹೇಳುವ: ದೊಡ್ಡದಾದ ಗಾತ್ರ, ಸಾಮಾಜಿಕ ಬಹುರೂಪತೆ, ಅತಿಯಾದ ಅಂತರವಲಂಬನೆ, ವೃತ್ತಿಗಳ ಪ್ರಾವೀಣ್ಯತೆ, ಅನುಸಂಗಿಕ ಸಂಬಂಧಗಳು ಅಥವಾ ತಾತ್ಕಾಲಿಕ ಸಂಬಂಧಗಳು, ಅಪರಿಚಿತತ್ವ. 7ನೇ ಪಾಯಿಂಟ್, ಸಾಮುದಾಯಿಕ ಮನೋಭಾವದ ಕೊರತೆ. ಅಂದರೆ ಈ ನಗರ ಪ್ರದೇಶಗಳಲ್ಲಿ ಸಾಮುದಾಯಿಕ ಒಂದು ಮನೋಭಾವನೆ ಕೊರತೆ ಇದೆ. ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಇಲ್ಲ. ನಾವೆಲ್ಲರೂ ಒಂದೇ, ನಾವೆಲ್ಲ ಹಂಚಿಕೊಂಡು ಬಾಳ್ವೆ ಮಾಡುವ, ಹಂಚಿಕೊಂಡು ಜೀವನವನ್ನು ಮಾಡುವ ಎನ್ನುವಂಥ ಮನೋಭಾವನೆ ಇಲ್ಲ. ಇಲ್ಲಿ ನಾನು ನನ್ನದು ಎನ್ನುವಂತಹ ಸಾಮುದಾಯಿಕ ಮನೋಭಾವದ ಕೊರತೆ ಇದೆ. ವರ್ಗ ವ್ಯವಸ್ಥೆ ಇದೆ. ನಗರ ಪ್ರದೇಶದಲ್ಲಿ ಗೋಚರಿಸುವಂಥದ್ದು ಸಾಮಾಜಿಕ ರಚನೆಯ ಆಧಾರ ಮೇಲೆ ಆದರೂ ಕೂಡ ವರ್ಗ ವ್ಯವಸ್ಥೆ ಕಾಣುವಂಥದ್ದನ್ನು ನೀವು ನೋಡ್ಬೋದು. ಸಾಮಾಜಿಕ ಸ್ಥಾನಮಾನದಲ್ಲಿ ಸಂಪತ್ತು ಮತ್ತು ಆದಾಯವು ಪ್ರಮುಖ ಪಾತ್ರ ವಹಿಸ್ತದೆ. ಶ್ರೀಮಂತರು, ಬಡವರು, ಕೊಳಗೇರಿ ಪ್ರದೇಶದವರು, ನಿರ್ಗತಿಕರು, ರಾತ್ರಿ ಪಾದಚಾರಿ ಮಾರ್ಗದಲ್ಲಿ ಮಲಗುವವರು, ಈ ರೀತಿಯಾಗಿ ವರ್ಗ ವ್ಯವಸ್ಥೆಯನ್ನು ಅಲ್ಲಿ ನಾವು ಕಾಣ್ಬೋದು. 9ನೇ ಪಾಯಿಂಟ್, ಸ್ವಯಂ ಸೇವಾ ಸಂಘಗಳು. ನಗರ ಜೀವನವು ಅನೇಕ ರೀತಿಯ ಸ್ವಯಂ ಸೇವಾ ಸಂಘಗಳಿರ್ತದೆ. ಅದು ಬಹುರೂಪತೆಯ ಹಿನ್ನೆಲೆಯಿಂದ ಬರುವ ಜನಹಿತಾಸಕ್ತಿಯನ್ನು ಪೂರೈಸಬೇಕಾಗಿದೆ. ಉದಾಹರಣೆಗೆ ಒಬ್ಬರಿಗೆ ಕ್ಲಬ್ಬುಗಳು, ರೋಟರಿ, ಸಿನಿಮಾ ಥಿಯೇಟರ್ಗಳು, ಸಮಾಜ ಸೇವಾ ಸಂಘಗಳು, ವೃತ್ತಿಪರ ಧಾರ್ಮಿಕ ಸಂಘಟನೆ ಮುಂತಾದವುಗಳು ಹೊಂದಿರಬಹುದು. ಇಂತಹ ಸ್ವಯಂ ಸೇವಾ ಸಂಘಟನೆಗಳು ಇಂತಹ ಆಸಕ್ತಿಗಳನ್ನು ಪೂರೈಸಲಿಕ್ಕೆ ಒಗ್ಗೂಡುತ್ತಾರೆ. ಇನ್ನು ಆರಂಭದಿಂದ ಪಾಯಿಂಟ್ಸ್ ಹೇಳ್ತಾ ಹೋಗುವ: ದೊಡ್ಡದಾದ ಗಾತ್ರ, ನಗರ ಪ್ರದೇಶದ ಗುಣಲಕ್ಷಣಗಳು. ದೊಡ್ಡದಾದ ಗಾತ್ರ, ಸಾಮಾಜಿಕ ಬಹುರೂಪತೆ, ಅತಿಯಾದ ಅಂತರವಲಂಬನೆ, ವೃತ್ತಿಗಳ ಪ್ರಾವೀಣ್ಯತೆ, ಅನುಸಂಗಿಕ ಸಂಬಂಧಗಳು, ತಾತ್ಕಾಲಿಕ ಸಂಬಂಧಗಳು, ಅಪರಿಚಿತತ್ವ, ಸಾಮುದಾಯಿಕ ಮನೋಭಾವದ ಕೊರತೆ, ವರ್ಗ ವ್ಯವಸ್ಥೆ, ಸ್ವಯಂ ಸೇವಾ ಸಂಘಗಳು. 10ನೇ ಪಾಯಿಂಟ್, ಸ್ಥಳ ಪ್ರತ್ಯೇಕೀಕರಣ. ನಗರ ಪ್ರದೇಶಗಳಲ್ಲಿ ನಗರವು ಏಕರೂಪತೆಯ ಸ್ವರೂಪದಿಂದ ಕೂಡಿದೆ. ನಗರದಲ್ಲಿನ ಭೌಗೋಳಿಕ ಬೆಳವಣಿಗೆಯು ಅನೇಕ ಅಂಶಗಳಿಂದ ಕೂಡಿದ್ದು, ಜನರು ಒಂದೇ ತೆರವಾದ ಸಾಮಾಜಿಕ ಅಥವಾ ವೃತ್ತಿಯ ಹಿನ್ನೆಲೆಯವರು ಜೊತೆಯಾಗ್ತಾರೆ. ಸ್ಥಳದ ಪ್ರತ್ಯೇಕೀಕರಣ ಆಗುವಂಥದ್ದು. ನಗರಗಳಲ್ಲಿ ಸ್ಥಳೀಯವಾಗಿ ಶ್ರೀಮಂತರು ಅಥವಾ ಮಧ್ಯಮ ವರ್ಗದ ಜನರು ವಾಸಿಸುವುದನ್ನು ನೋಡ್ಬೋದು. ಮತ್ತೊಂದು ಕಡೆ ಬಡವರು, ಕೊಳಗೇರಿಗಳು ವಾಸಿಸುವಂಥದ್ದು ನೋಡ್ಬೋದು. ಮತ್ತೊಂದು ಕಡೆ ವ್ಯಾಪಾರ ಪ್ರದೇಶ, ವ್ಯಾಪಾರ ಚಟುವಟಿಕೆಗಳನ್ನು ಮೀಸಲಿರುವುದು ಕಾಣ್ಬೋದು. ಈ ರೀತಿಯಾಗಿ ಸ್ಥಳ ಪ್ರತ್ಯೇಕೀಕರಣವು ಕೂಡ ನಗರದ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಅನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ. ಜನಸಾಂದ್ರತೆಯು ಹೆಚ್ಚಾಗಿರುವ ಕಾರಣ
ಅನುಸಂಗಿಕ ಮತ್ತು ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಮೂಲಕ ಸಾಮಾಜಿಕ ವಿಘಟನೆಯನ್ನು ನಗರಗಳಲ್ಲಿ ತಡೆಗಟ್ಟಬಹುದು. ಪೊಲೀಸ್, ಕಾನೂನು, ನ್ಯಾಯಾಲಯಗಳು, ವಕೀಲರು, ಕಾನೂನಾತ್ಮಕ ವ್ಯವಸ್ಥೆ ಮುಂತಾದವುಗಳ ಮೂಲಕ ಅಪರಾಧ ಮತ್ತು ಇನ್ನಿತರ ಸಾಮಾಜಿಕ ವಿಘಟನೆಯನ್ನು ತಪ್ಪಿಸಬಹುದು. 12ನೇ ಪಾಯಿಂಟ್, ನಾಗರಿಕರ ಪ್ರಜ್ಞೆ. ನಗರವಾಸಿಗಳಿಗೆ ಮೂಲಭೂತ ಅವಶ್ಯಕತೆಗಳನ್ನು ನೀಡಿದರೆ ಮಾತ್ರ ನಗರವು ಉಳಿಯಬಹುದು. ನಗರವು ಜನರಿಗೆ ಆರೋಗ್ಯ ಮತ್ತು ಶುಚಿತ್ವದ ಅಗತ್ಯವನ್ನು ಪೂರೈಸಬೇಕು. ಪ್ರತಿ ನಗರವು ಚುನಾವಣೆ ಅಥವಾ ನಾಮನಿರ್ದೇಶನಗೊಂಡ ಸದಸ್ಯರಿಂದಾದ ಮುನ್ಸಿಪಾಲಿಟಿ ಇಲ್ಲವೇ ನಗರ ಪಾಲಿಕೆಗಳನ್ನು ಹೊಂದಿರುತ್ತದೆ. ನಗರ ಸರ್ಕಾರವು ನಗರದ ಬೀದಿಗಳನ್ನು ಸ್ವಚ್ಛಗೊಳಿಸುವುದು, ಬೀದಿ ದೀಪ ಅಳವಡಿಸುವುದು, ಆಸ್ಪತ್ರೆಗಳ ನಿರ್ವಹಣೆ, ನಿರುಪಯುಕ್ತ ವಸ್ತುಗಳನ್ನು ಸ್ವಚ್ಛಗೊಳಿಸಬೇಕಾದುದು ಹೊಣೆಗಾರಿಕೆಯಾಗಿದೆ. ಇನ್ನು 13ನೇ ಪಾಯಿಂಟ್, ದುರ್ಬಲ ಮೂಲಭೂತ ಸಂಸ್ಥೆಗಳು. ಮೂಲಭೂತ ಸಂಸ್ಥೆಗಳು ದುರ್ಬಲವಾಗಿದೆ. ವಿಶೇಷವಾಗಿ ಮೂಲಭೂತ ಸಂಸ್ಥೆ ಅಂದರೆ ಯಾವುದು? ಕುಟುಂಬ. ಈ ವಿಶೇಷವಾಗಿ ಕುಟುಂಬ, ವಿವಾಹ ಮತ್ತು ಧರ್ಮವು ದುರ್ಬಲವಾಗಿದೆ. ಒತ್ತಡದ ಕಾರಣದಿಂದಾಗಿ ಏನಾಗ್ತಾ ಇದೆ? ಅವಿಭಕ್ತ ಕುಟುಂಬ ಉಳಿಯಲು ಸೆಣಸಾಡುತ್ತಿದೆ. ಮಕ್ಕಳು ಬೆಳೆದಂತೆಲ್ಲ ವಿಭಕ್ತ ಕುಟುಂಬಗಳು ತಮ್ಮ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ವಯಸ್ಸಾದ ತಂದೆ ತಾಯಿಗಳು ಮಕ್ಕಳನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲದಾಗಿದೆ. ಆಸಕ್ತಿಗಳಲ್ಲಿ ಹೊಂದಾಣಿಕೆಯ ಕೊರತೆಯಿಂದಾಗಿ ವಿಚ್ಛೇದನ ಪ್ರಮಾಣ ಹೆಚ್ಚಾಗತೊಡಗಿದೆ. ಜಾತ್ಯತೀತ ಮನೋಭಾವನೆಯಿಂದಾಗಿ ಜನರು ಧಾರ್ಮಿಕತೆಯನ್ನು ಬದಿಗೊತ್ತಿದ್ದಾರೆ. ಇದು ದುರ್ಬಲ ಮೂಲಭೂತ ಸಂಸ್ಥೆಗಳು. ಹೆಚ್ಚಾಗುತ್ತಿರುವ ಅಪರಾಧದ ಪ್ರಕರಣ. ಅಪರಾಧದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅನೇಕ ಅಂಶಗಳು ನಗರವನ್ನು ಸಾಮಾಜಿಕ ಸಂಘಟನೆಯ ಒಂದು ಪ್ರದೇಶವನ್ನಾಗಿ ಮಾಡಿ ನಗರದ ಬಡತನ, ಮಹದಾಕಾಂಕ್ಷೆ, ನಿರುದ್ಯೋಗ, ಹೆಚ್ಚಾದ ಜನಜೀವನ ವೆಚ್ಚ, ಕೆಟ್ಟ ಸಹವಾಸ, ಅತಿರೇಕದ ಬಳಕೆದಾರರಿಗೆ ಇವೆಲ್ಲ ನಗರದಲ್ಲಿ ಹೆಚ್ಚಾಗ್ತಾ ಇದೆ. ಲಾಸ್ಟ್ ಪಾಯಿಂಟ್, 15ನೆಯ ಪಾಯಿಂಟ್, ಸಾಮಾಜಿಕ ಬದಲಾವಣೆಯ ಕೇಂದ್ರ. ಕಿಂಗ್ಸ್ಲೆ ಡೇವಿಸ್ ಅವರ ಪ್ರಕಾರ ನಗರವು ಸಾಮಾಜಿಕ ಬದಲಾವಣೆಯ ಕೇಂದ್ರವೆನ್ನಲಾಗಿದೆ. ನಗರಗಳಲ್ಲಿ ಕಂಡುಬರುವಂತಹ ನೂತನ ಉಪಾಯಗಳು, ಸಂಶೋಧನೆಗಳು, ನೂತನ ಜೀವನ ಶೈಲಿ, ಹೊಸ ರೀತಿಯ ಕಲೆ ಮತ್ತು ಸಂಸ್ಕೃತಿಯನ್ನು ಕಾಣಬಹುದು. ಜನರು ಕಟ್ಟುಪಾಡುಗಳು ಹಾಗೂ ಸಂಪ್ರದಾಯಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಅವರುಗಳು ತುಂಬ ಆಧುನಿಕ ಮತ್ತು ಮುಂದುವರಿದ ಸ್ವರೂಪದವರಾಗಿದ್ದಾರೆ. ಸಾಮಾಜಿಕ ಏರಿಳಿತಗಳನ್ನು ಕೆಲವೊಮ್ಮೆ ಸಹಿಸಿಕೊಂಡು ಪ್ರೋತ್ಸಾಹಿಸಬಹುದು. ಕೆಲವೊಮ್ಮೆ ಇವುಗಳು ನೈತಿಕ ಅಂಧಪತನಕ್ಕೆ ಕಾರಣವಾಗುವ ಭೀತಿ ಎದುರಾಗಿದೆ. ಇವಿಷ್ಟು ನಮ್ಮ ನಗರದ ಗುಣಲಕ್ಷಣಗಳು. ಆರಂಭದಿಂದ ಪಾಯಿಂಟ್ಸನ್ನು 2 ಬಾರಿ ಹೇಳ್ತಾ ಹೋಗುವ, ಜೊತೆಗೆ ಹೇಳಿ ಪಾಯಿಂಟ್ಸನ್ನು. ದೊಡ್ಡದಾದ ಗಾತ್ರ, ಸಾಮಾಜಿಕ ಬಹುರೂಪತೆ, ಅತಿಯಾದ ಅಂತರವಲಂಬನೆ, ವೃತ್ತಿಗಳ ಪ್ರಾವೀಣ್ಯತೆ, ಅನುಸಂಗಿಕ ಸಂಬಂಧಗಳು ಅಥವಾ ತಾತ್ಕಾಲಿಕ ಸಂಬಂಧಗಳು, ಅಪರಿಚಿತತ್ವ, ಸಾಮುದಾಯಿಕ ಮನೋಭಾವದ ಕೊರತೆಗಳು, ವರ್ಗ ವ್ಯವಸ್ಥೆ, ಸ್ವಯಂ ಸೇವಾ ಸಂಘಗಳು, ಸ್ಥಳ ಪ್ರತ್ಯೇಕೀಕರಣ, ಅನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ, ನಾಗರಿಕ ಪ್ರಜ್ಞೆ, ದುರ್ಬಲ ಮೂಲಭೂತ ಸಂಸ್ಥೆಗಳು, ಹೆಚ್ಚಾಗುತ್ತಿರುವ ಅಪರಾಧದ ಪ್ರಕರಣ, ಸಾಮಾಜಿಕ ಬದಲಾವಣೆಯ ಕೇಂದ್ರ. ಇವಿಷ್ಟು ನಗರದ ಗುಣಲಕ್ಷಣಗಳಲ್ಲಿ ಬರುವಂಥದ್ದು. ನಗರದ ಗುಣಲಕ್ಷಣಗಳು. ಪುಟ ಸಂಖ್ಯೆ 312, 313ರಲ್ಲಿ ಮತ್ತು 314ರಲ್ಲಿ ಆ ಪಾಯಿಂಟ್ಸ್ಗಳಿರುವಂಥದ್ದನ್ನು ನೋಡಿಕೊಳ್ಳಿ. ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ರಿಪೀಟ್ ಮಾಡಿ, ಮತ್ತೊಮ್ಮೆ 2 ಬಾರಿ ಹೇಳ್ಕೊಳ್ಳಿ. ಹಾಗೆ ಆ ಪಾಯಿಂಟ್ಸ್ಗಳ ವಿವರಣೆಗಳನ್ನು ನಿಮಗೆ ನೀವೇ ಹೇಳ್ಕೊಳ್ಳಿ. ತುಂಬಾ ಸುಲಭ ಇದೆ. ನಗರದ ಗುಣಲಕ್ಷಣಗಳು. ಇನ್ನು ಇದರಲ್ಲೇ ನಾವು ನಗರದ ವಿಧಗಳನ್ನು ಕೂಡ ತಿಳ್ಕೊಳ್ಳುವ. 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ನಗರ ಅಂತ ಹೇಳಿದ ಕೂಡಲೇ ಭೌಗೋಳಿಕ ಪ್ರದೇಶ, ಜನಸಂಖ್ಯೆಯಲ್ಲಿ ಹೆಚ್ಚಳ ಇರುವಂಥದ್ದು. ಒಂದು ಸಂಖ್ಯೆಗಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಕಾಣುವಂಥದ್ದು ಜನಸಂಖ್ಯೆ. ನಗರ ಪ್ರದೇಶ ಅಂತ ಹೇಳುವಂಥದ್ದು. ನಗರದ ವಿಧಗಳಲ್ಲಿ ರಾಜಧಾನಿ ನಗರ, ಯಾತ್ರಾ ಸ್ಥಳ ನಗರ, ಪ್ರವಾಸಿ ನಗರ, ಉತ್ಪಾದನಾ ನಗರ ಕೇಂದ್ರ, ವಾಣಿಜ್ಯ ರಾಜಧಾನಿ, ಸಾಂಸ್ಕೃತಿಕ ಮತ್ತು ಆರೋಗ್ಯ ಕೇಂದ್ರಗಳು, ಶೈಕ್ಷಣಿಕ ಕೇಂದ್ರಗಳು.
7 ಪಾಯಿಂಟ್ಸ್ಗಳು ನಗರದ ವಿಧಗಳಲ್ಲಿ ಬರುವಂಥದ್ದು. ಈ ಎಲ್ಲ ಒಂದು ಪಾಯಿಂಟ್ಸೇ ಅದರ ವಿವರಣೆಯನ್ನು ತಿಳಿಸ್ಕೊಡ್ತದೆ. ಈಗ ರಾಜಧಾನಿ ನಗರ ಅಂದರೆ ಅದು ರಾಜಧಾನಿಯಾಗಿರುವಂಥದ್ದು, ಅಲ್ಲಿ ಆಡಳಿತಾತ್ಮಕ ಕೆಲಸಗಳು ನಡೆಯುವಂಥದ್ದು, ಆಡಳಿತಾತ್ಮಕ ಕೇಂದ್ರವಾಗಿ ನಡೆಯುವಂಥದ್ದು ರಾಜಧಾನಿ ನಗರ. ಯಾತ್ರಾ ಸ್ಥಳ ನಗರ ಅಂದರೆ ಪ್ರವಾಸಿ ಸ್ಥಳಗಳು, ಅಲ್ಲಿಗೆ ಪ್ರವಾಸಿಗಳು ಬರುವಂಥದ್ದು, ಪ್ರವಾಸ ಸ್ಥಳವಾಗಿ ಮುಂದುವರಿಯುವಂಥದ್ದು. ತುಂಬಾ ಅದು ಪ್ರವಾಸಿ ಸ್ಥಳವಾಗಿ ಪ್ರವಾಸಿಗರು ಬರುವುದು, ಎಲ್ಲಿಯೋ ಬೇರೆ ಬೇರೆ ದೇಶಗಳಿಂದ ಕೂಡ ಪ್ರವಾಸಿ ಜನರು ಬರುವಂಥದ್ದು. ಅದು ಯಾತ್ರಾ ಸ್ಥಳ. ಪ್ರವಾಸಿ ನಗರ ಕೂಡ ಯಾತ್ರಾ ಸ್ಥಳ ಸಾಧಾರಣ ಒಂದೇ ರೀತಿಯಲ್ಲಿರ್ತದೆ. ಯಾತ್ರಾ ಸ್ಥಳ ಅಂದರೆ ತೀರ್ಥಯಾತ್ರೆಗೆಲ್ಲ ಹೋಗೋದು ಅಂತ ಕೇಳಿರ್ಬೋದು ನೀವು. ದೇವಸ್ಥಾನಗಳಿಗೆ ಹೋಗುವಂಥದ್ದು, ಪವಿತ್ರ ಸ್ಥಳಗಳಿಗೆ ಹೋಗುವಂಥದ್ದು. ಕೆಲವು ನಗರಗಳು ಯಾತ್ರಾ ಕಾರ್ಯಗಳನ್ನು ಸೆಳೆಯುವುದಕ್ಕೆ ಹೆಸರುವಾಸಿ. ಇವುಗಳು ವಿವಿಧ ಪ್ರದೇಶಗಳ ಪವಿತ್ರ ನಗರ ಆಗಿರುವಂಥದ್ದು. ಬನಾರಸ್ ನಗರವು ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳ. ಮೆಕ್ಕಾ ಮತ್ತು ಮದೀನಾ ಮುಸ್ಲಿಮರಿಗೆ ಮತ್ತು ಕ್ಯಾಥೋಲಿಕರಿಗೆ ರೋಮ್ ಪವಿತ್ರ ಸ್ಥಳ. ಈ ನಗರವು ಧಾರ್ಮಿಕ ಆಚರಣೆಗಳಿಂದ ಕೂಡಿದ್ದು ಒಂದು ಧರ್ಮದ ನಿರ್ದಿಷ್ಟ ಸಂಕೇತವೆನಿಸಿದೆ. ಇಲ್ಲಿ ರಾಜಧಾನಿ ನಗರ ಆಡಳಿತಾತ್ಮಕ ಕೇಂದ್ರ ಅಂತ ವಿವರಿಸಿ, ಯಾತ್ರಾ ಸ್ಥಳ ನಗರ ಎನ್ನುವಂಥದ್ದು ಪವಿತ್ರ ಸ್ಥಳ, ಯಾತ್ರಿಕರಿಗೆ ಪವಿತ್ರ ಸ್ಥಳವಾಗಿರುವಂಥದ್ದು. ಪ್ರವಾಸಿ ನಗರ ಅಂದರೆ ಸ್ಮಾರಕಗಳಿರುವಂಥದ್ದು. ಅಲ್ಲಿ ದೆಹಲಿ ಮತ್ತು ಆಗ್ರಾ ನಗರಗಳು ಮೊಘಲರ ಸ್ಮಾರಕವಾಗಿರೋದ್ರಿಂದ ಪ್ರವಾಸಕ್ಕೆ ಅಂತ ಹೇಳಿ ಹೆಸರುವಾಸಿಯಾಗಿರುವಂಥದ್ದು. ಅರಮನೆಗಳಿರ್ಬೋದು, ಅಂತಾರಾಷ್ಟ್ರೀಯ ಯಾತ್ರಾ ಸ್ಥಳಗಳು ಆ ರೀತಿ ಇರುವಂಥದ್ದು. ಉತ್ಪಾದನಾ ಕೇಂದ್ರ ಅಂದರೆ ಇಲ್ಲಿ ಹೆಚ್ಚಾಗಿ ಆ ಒಂದು ನಗರ ಪ್ರದೇಶದಲ್ಲಿ ಎಲ್ಲವನ್ನು ಕೂಡ ಉತ್ಪಾದನೆ ಮಾಡುವಂಥದ್ದನ್ನು ಕಾಣ್ಬೋದು. ಕೆಲವು ನಗರಗಳು ಕೈಗಾರಿಕಾ ಕೇಂದ್ರಗಳಿಗೆ ಹೆಸರುವಾಸಿಯಾಗಿರುವಂಥದ್ದು. ಅಲ್ಲಿನ ನಗರೀಕರಣವು ಅವುಗಳು ದೊರಕಿಸಿಕೊಡುವ ಔದ್ಯೋಗಿಕ ಅವಕಾಶವನ್ನು ಅವಲಂಬಿಸಿದೆ. ಹೀಗಾಗಿ ಇಂತಹ ನಗರಗಳು ಹೆಚ್ಚಿನ ವಲಸೆಯಿಂದಾಗಿ ದೊಡ್ಡ ನಗರಗಳಾಗಿದೆ. ಭಾರತದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರಗಳನ್ನು ಕೈಗಾರಿಕಾ ನಗರಗಳೆನ್ನುತ್ತೇವೆ. ಅಲ್ಲಿ ಬೇರೆ ಬೇರೆ ರೀತಿಯ ಕಚ್ಚಾ ಪದಾರ್ಥಗಳನ್ನು ತಯಾರಿಸುವಂಥದ್ದು, ಉತ್ಪಾದನೆ ಮಾಡುವಂಥ ಪ್ರಾಥಮಿಕ ಉತ್ಪಾದನಾ ಕೇಂದ್ರಗಳಾಗಿವೆ. ಅವುಗಳಲ್ಲಿ ಕಲ್ಲಿದ್ದಲು, ತೈಲ, ಕಬ್ಬಿಣದಂತಹ ಪ್ರಾಥಮಿಕ ವಸ್ತುಗಳನ್ನು ಉತ್ಪಾದಿಸುವಂಥದ್ದನ್ನು ಕಾಣ್ಬೋದು. ಇನ್ನು ವಾಣಿಜ್ಯ ರಾಜಧಾನಿ ಅಂದರೆ ಕೆಲವು ನಗರಗಳು ಹಣಕಾಸಿನ ನಗರಗಳಾದರೆ ಮತ್ತೆ ಕೆಲವು ವಾಣಿಜ್ಯ ಕೇಂದ್ರಗಳಿಗೆ ಹೆಸರುವಾಸಿಯಾಗಿರುವಂಥದ್ದು ಕಾಣ್ಬೋದು. ಹೆಚ್ಚಿನ ಪ್ರಖ್ಯಾತ ಕಂಪನಿಗಳು ತಮ್ಮ ಮುಖ್ಯ ಕಚೇರಿಗಳನ್ನು ಇಂತಹ ನಗರಗಳಲ್ಲಿ ನೋಂದಣಿ ಮಾಡಿಸಿರುತ್ತಾರೆ. ಇಂತಹ ನಗರಗಳು ವಾಣಿಜ್ಯ ಕೇಂದ್ರಗಳಿಗೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸುವ ಬ್ಯಾಂಕಿಂಗ್ ವಲಯವನ್ನು ಹೊಂದಿದೆ. ಅದರಲ್ಲಿಯೂ ಕೂಡ ಷೇರು ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸುತ್ತದೆ. ಸಾಂಸ್ಕೃತಿಕ ಮತ್ತು ಆರೋಗ್ಯ ಕೇಂದ್ರ. ಕೆಲವು ನಗರ ಹಾಗೂ ಪಟ್ಟಣಗಳು ಸಾಂಸ್ಕೃತಿಕ ರಾಜಧಾನಿಗಳಿಗೆ ಅಥವಾ ಅಲ್ಲಿನ ಒಂದು ಉತ್ತಮವಾದ ವಾತಾವರಣಕ್ಕೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರಸಿದ್ಧವಾಗಿರುವಂಥದ್ದನ್ನು ಕಾಣ್ಬೋದು. ಕೆಲವರು ಗಿರಿ ಮತ್ತು ಪರ್ವತಗಳಲ್ಲಿ ದೊರೆಯುವ ಅತ್ಯುತ್ತಮವಾದ ಸೌಕರ್ಯಗಳಿಂದಾಗಿ ಉತ್ತಮ ಪರಿಸರಕ್ಕಾಗಿ, ಅಲ್ಲಿ ಆರೋಗ್ಯಕ್ಕಾಗಿ ಉತ್ತಮ ಪರಿಸರಕ್ಕಾಗಿ ತೆರಳುವಂಥದ್ದನ್ನು ಕಾಣ್ಬೋದು. ಇನ್ನು ಶೈಕ್ಷಣಿಕ ಕೇಂದ್ರಗಳು. ಕೆಲವೊಮ್ಮೆ ನಗರಗಳು ಶೈಕ್ಷಣಿಕ ಸಂಸ್ಥೆಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಕೆಲವು ನಗರ ಅಂತ ನೋಡಿರ್ಬೋದು, ಅಲ್ಲಿ ಹೆಚ್ಚು ಶಾಲಾ ಕಾಲೇಜುಗಳು, ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿರುವಂಥದ್ದನ್ನು ಕಾಣ್ಬೋದು. ಶಾಲೆಗಳು, ಮಹಾವಿದ್ಯಾಲಯಗಳು, ವಿಶ್ವವಿದ್ಯಾನಿಲಯ ಮೂಲಕ ಜನರಿಗೆ ವಿವಿಧ ವಿಶೇಷ ಕ್ಷೇತ್ರಗಳ ಶೈಕ್ಷಣಿಕ ಕೋರ್ಸುಗಳನ್ನು ನೋಡುವಂಥದ್ದನ್ನು ಕಾಣ್ಬೋದು. ಇದೆಲ್ಲ ಕೂಡ ನಗರಗಳ ವಿಧಗಳಲ್ಲಿ ಬರುವಂಥದ್ದು. ರಾಜಧಾನಿ ನಗರ, ಯಾತ್ರಾ ಸ್ಥಳ ನಗರ, ಪ್ರವಾಸಿ ನಗರಗಳು, ಉತ್ಪಾದನಾ ಕೇಂದ್ರಗಳು, ವಾಣಿಜ್ಯ ರಾಜಧಾನಿಗಳು, ಸಾಂಸ್ಕೃತಿಕ ಆರೋಗ್ಯ ಕೇಂದ್ರಗಳು, ಶೈಕ್ಷಣಿಕ ಕೇಂದ್ರಗಳು. ಇನ್ನೊಮ್ಮೆ ಪಾಯಿಂಟ್ಸ್ಗಳನ್ನು ನೋಡುವ. ನಗರದ ವಿಧಗಳು ಹೇಳ್ತಾ ಹೋಗಿ: ರಾಜಧಾನಿ ನಗರ, ಯಾತ್ರಾ ಸ್ಥಳ ನಗರ, ಪ್ರವಾಸಿ ನಗರ, ಉತ್ಪಾದನಾ ಕೇಂದ್ರಗಳು, ವಾಣಿಜ್ಯ ರಾಜಧಾನಿಗಳು, ಸಾಂಸ್ಕೃತಿಕ ಮತ್ತು ಆರೋಗ್ಯ ಕೇಂದ್ರಗಳು, ಶೈಕ್ಷಣಿಕ ಕೇಂದ್ರಗಳು. ಇವಿಷ್ಟು ನಗರದ ವಿಧಗಳು. ಹಾಗೆಯೇ ನಗರದ ಲಕ್ಷಣವನ್ನು ಕೂಡ ಕಲಿತಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.